ಸೊ ಪಟಾಕಿ ಹೊಡಿಯೋಕೆ ಹೋಗಿ ಒಂದು ದೊಡ್ಡ ಪೇಪರ್ ಬಾಂಬ್ ಅಂತ ಹೊಡಿಯೋಕೆ ಹೋಗಿ ಅಲ್ಲಿ ಮಕ್ಕಳು ಆಟ ಆಡಬೇಕಾದ್ರೆ ಅವನು ಗೊತ್ತಾಗ್ದೇ ಬ್ಲಾಸ್ಟ್ ಆಗಿ ಒಂದು ಈ ಪೋರ್ಷನ್ ಫಿಂಗರ್ ತಂಬು ಜೊತೆಗೆ ಸ್ವಲ್ಪ ಪಾಮ್ ಪಾರ್ಟ್ಸ್ ಇಷ್ಟು ಕಟ್ಟಾಗಿತ್ತು. ಸೊ ಅದು ಮನೇಲಿ ನೋಡಿದ ತಕ್ಷಣ ಎಷ್ಟು ಗಾಬರಿ ಆಗಿದ್ರು ಅಂದರೆ ಅಮ್ಮ ಎಲ್ಲ ಫುಲ್ಲು ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವರಿಗೆಲ್ಲ ಸಮಾಧಾನ ಮಾಡಿಕೊಂಡು ಸಡನ್ನಾಗಿ ನಮಗೆ ವೆಹಿಕಲ್ಲು ಏನೂ ಸಿಗ್ತಾ ಇರಲಿಲ್ಲ. ಅಲ್ಲಿ ಒಬ್ಬರು ಕಾರಲ್ಲಿ ಕರ್ಕೊಂಡು ಬಂದು ಅವನನ್ನು ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಬಂದ್ವಿ. ಅವರು ಎಲ್ಲ ನೋಡಿದಾಗ ಯಾರಿಗೂ ಸಡನ್ನಾಗಿ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ತಮ್ಮ ಕಟ್ಟಾಗಿದೆಯಾ ಅಥವಾ ಬ್ಲಾಸ್ಟ್ ಆಗಿ ಫುಲ್ ಹೋಗಿದೆಯಾ ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ. ಫಸ್ಟಿಗೆ ಇಷ್ಟು ಬ್ಯಾಂಡೇಜ್ ಮಾಡಿ ಕಳಿಸ್ಬಿಟ್ರು. ಆಮೇಲೆ ನಾವು ಬರ್ತಾ ಇಲ್ಲಿ ಬಂದಮೇಲೆ ಚೇತನ್ ಸರ್ಗೆ ಯಾರೋ ರೆಫರ್ ಮಾಡಿದ್ರು ಗೊತ್ತಿರೋರು. ಅವರು ಬಂದು ಎಲ್ಲ ನೋಡಿ ಫಸ್ಟ್ ಹೇಳಿದ್ರು. ಅವರು ನಮ್ಗೆ ಹೇಳಿದ್ರು ಇದು ಬ್ಲಾಸ್ಟ್ ಆಗಿರೋದ್ರಿಂದ ಕಟ್ಟಾದರೆ ಜಾಯಿನ್ ಮಾಡ್ಬೋದು ಈಸಿಯಾಗಿ, ಬಟ್ ಬ್ಲಾಸ್ಟ್ ಆಗಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಆಗುತ್ತೆ, ನೋಡಬೇಕು. ನಾವು ಆಮೇಲೆ ಫೋನ್ ಮಾಡಿ ಇನ್ಸಿಡೆಂಟ್ ಆಗಿ 1 hour ಆದಮೇಲೆ ಅಲ್ಲಿ ಹುಡ್ಕೋಕೆ ಸ್ಟಾರ್ಟ್ ಮಾಡಿ ಅದನ್ನು ಫ್ರೀಸರ್ ಬಾಕ್ಸಲ್ಲಿ ತೊಗೊಂಡು ಬಂದ್ವಿ ಫಿಂಗರ್ನ. ಅವಾಗ ನೋಡಿ ಹೋಪ್ಸ್ ಹೇಳಿದ್ರು ಜಾಯಿನ್ ಮಾಡ್ಬೋದು, ಅಕಸ್ಮಾತ್ ಆಗಿಲ್ಲ ಅಂದರೆ ಅದನ್ನು ಹೊಟ್ಟೆಲಿಟ್ಟು ಸ್ಕಿನ್ ಬೆಳೆಸ್ಬೋದು. ಅದಾದಮೇಲೆ ಮತ್ತೆ ಕಾಲಿಂದ ಫಿಂಗರ್ನ ಜಾಯಿನ್ ಮಾಡ್ಬೋದು. ಸೊ ಫಂಕ್ಷನ್ ಇರುತ್ತೆ ಅದೂ ಅಂತ ಹೋಪ್ಸ್ ಕೊಟ್ಟಿದ್ರು ಲಾಸ್ಟ್ ತನಕನೂ. ಇದು 10% ಅಷ್ಟೇ ಅಂತ ಹೇಳಿದ್ದು ಸರ್ ಫಸ್ಟಿಗೆ. ಬಟ್ ರಿಯಲಿ ಗ್ರೇಟ್ಫುಲ್ ಫಾರ್ ಚೇತನ್ ಸರ್. ಆ್ಯಕ್ಚುಲಿ ಅವರು ಇರಲಿಲ್ಲ ಅಂದರೆ ನಿಜ ಇದು ಅವತ್ತಿನ ದಿನ ನೆನೆಸ್ಕೊಳಕ್ಕೂ ಇಷ್ಟ ಇಲ್ಲ. ಟ್ವೆಂಟಿ 20% ಅಷ್ಟೇ ಹೋಪ್ ಬಂದಿದ್ದು. ಆಲ್ಮೋಸ್ಟ್ 4:30 12 o'clock ತನಕ ರಾತ್ರಿ ಸರ್ಜರಿ ಮಾಡಿದ್ದಾರೆ. ಸೊ ಹೊರಗಡೆ ನಾವು ಎಷ್ಟೊತ್ತು ಕಾದಿದ್ವಿ ಏನಾಗುತ್ತೋ ಅಂತ. ಆ ಫಿಂಗರೆಲ್ಲ ಇನ್ನೂ ನೋಡೋಕ್ಕೂ ಆಗಲ್ಲ ನಮಗೆ, ಫೋಟೋದಲ್ಲಾಗಲಿ ಎಲ್ಲೂ ನೋಡೋಕ್ಕಾಗಲ್ಲ. ಅದು ಹೇಗೋ ಇಲ್ಲಿಂದ ಅವರು ನರ್ವ್ಸ್ ತೆಗ್ದು ಅಲ್ಲಿಂತನ ಇಲ್ಲಿ ಅಟ್ಯಾಚ್ ಮಾಡಿ ಜಾಯಿನ್ ಮಾಡಿದ್ದಾರೆ. ಫಿಂಗರ್ ಅಂತೂ ಸೇವ್ ಮಾಡಿದ್ದಾರೆ. ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಚೇತನ್ ಸರ್.